ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತವನ್ನ ಕೆಣಕಿದಂತ ಪಾಕಿಸ್ತಾನಕ್ಕೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾನಿದೆ. ಸೇನೆಯ ಅಧಿಕಾರಿಗಳ ಜೊತೆ ರಕ್ಷಣಾ ಸಚಿವರ ಮಹತ್ವದ ಸಭೆ. ರಾಜನಾಥ್ ಸಿಂಗ್ ನಿವಾಸಕ್ಕೆ ಅನಿಲ್ ಚೌಹಾಣ್ ಭೇಟಿ ಕೊಟ್ಟಿದ್ದಾರೆ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ಇವರು ಭೇಟಿ ಕೊಟ್ಟಿರೋದು. ಸೇನಾ ಅಧಿಕಾರಿಗಳ ಜೊತೆ ರಕ್ಷಣಾ ಸಚಿವರು ಮಹತ್ವದ ಸಭೆ ಕರೆದಿರೋದು. ಈ ಸಭೆಯಲ್ಲಿ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಆಗಿರುವಂತ ಅನಿಲ್ ಚೌಹಾಣ್ ಅವರು ಹೋಗಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೀತಾ ಇರೋದು. ಸೇನೆ ಕೈಗೊಂಡ ಕ್ರಮಗಳ ಬಗ್ಗೆ ಮಹತ್ವದ ಮಾತುಕತೆ ಇದು. ಪಾಕ್ ಜೊತೆಗಿನ ಯುದ್ಧದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿರೋದು. ಸತತ 1 ಗಂಟೆ 1 ತಾಸು ಇದ್ರ ಬಗ್ಗೆನೇ ಚರ್ಚೆ ನಡೆಸಿ ಹೊರಟಿದ್ದಾರೆ ಸಿಡಿಸಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ನಿರ್ಧಾರ ಪ್ರಕಟವಾದರೂ ಆಗಬಹುದು. ಕುತೂಹಲ ಮೂಡಿಸ್ತಾ ಇದೆ ಸೇನಾಧಿಕಾರಿಗಳ ಜೊತೆಗಿನ ಚರ್ಚೆ. ಏನ್ ಚರ್ಚೆ ಆಗಿರಬಹುದು, ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಿರಬಹುದು, ಅದ್ರ ಬಗ್ಗೆ ಈಗ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಸೇನೆ ಅಂತ ಬಂದಾಗ ಏನ್ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಸೇನೆ ಏನ್ ಮಾಡಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ, ಸೇನಾಧಿಕಾರಿಗಳ ಜೊತೆ ಚರ್ಚೆ ಏನು ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ಬೋದು, ಅದೇ ರೀತಿಯಾಗಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಚೌಹಾಣ್ ಅವರಿರ್ಬೋದು, ಇವರೆಲ್ಲರೂ ಸೇರಿ ಏನು ನಿರ್ಧಾರವನ್ನು ತೆಗೆದುಕೊಂಡ್ರು, ಆ ನಿರ್ಧಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗ್ಬೋದು. ಹೀಗೀಗಾಗುತ್ತೆ ಸೇನೆಯ ಮೂಲಕ ಅಂತ. ಈಗಾಗಲೇ ನಾವು ಯುದ್ಧಕ್ಕೆ ಸಿದ್ಧ ಅಂತ ಭಾರತೀಯ ಸೇನೆ ಹೇಳ್ತಾ ಇದೆ. ಆದರೆ ಯುದ್ಧ ಮಾಡೋದೇ ಅಂತಿಮ ನಿರ್ಧಾರ ಅಲ್ಲ, ಅದರಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಲ್ಲ. ಹಾಗಾಗಿ ಯುದ್ಧ ಬೇಡ ಅಂತ ಕೂಡ ಕೆಲವರು ಹೇಳ್ತಾ ಇರೋದು. ಆ ನಿಟ್ಟಿನಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡ್ರೆ ಸರಿ ಅಂತ ಈಗಾಗಲೇ ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ಪಾಕಿಸ್ತಾನಕ್ಕೆ ಪೆಟ್ಟನ್ನು ಕೊಡಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಸೇನೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಹಾಗಾದರೆ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ. ಹಾಗಾಗಿ ಈಗ ಏನು ನಿರ್ಧಾರವನ್ನು ತೆಗೆದುಕೊಂಡು ಪ್ರಕಟ ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ. 1 ತಾಸು ಇದ್ರ ಬಗ್ಗೆನೇ ಚರ್ಚೆ ಆಗಿದೆ. ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿ ಇರ್ಬೋದು, ಮತ್ತು ಈಗ ಸೇನೆ ಏನೇನು ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿದ್ದಾರೆ.